ಕವಿತೆಯ ಸಾಲು ಮಲೆನೋ. ರಾಮನಗರ ಯಾವ ಊರ್ಕೇನು ಕಮ್ಮಿ ಆಯ್ತು ಹೇಳಿ? 5,000 ರೂಪಾಯಿ ಕೊಟ್ಬಿಟ್ಟು ನೀವು ಚಿಕ್ಕಮಂಗ್ಳೂರ್ಗೆ ಹೋಗೋ ಬದಲು 50 ರೂಪಾಯಿ ಕೊಟ್ಬಿಟ್ಟು ಒಳ್ಳೆ ವ್ಯೂ ಇರೋ ರಾಮನಗರ್ಗೆ ಬನ್ನಿ. ಕ್ರೇಜಿ ವ್ಯೂ ಅನ್ಕೊಳ್ಳಿ. ಹಾವು ಗಾಯ್ಸ್, ಹಾವು ಹಾಕಿ ನಾ ಇಲ್ಲಿಂದ ಕೆಳಗೆ ತಗೊಳಿದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿಗ್ತದೆ. ಪ್ರತಿಯೊಬ್ರು ಮನೆಯಲ್ಲೂ ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಎಲೆ ಎಲೆಗಳ ಮೇಲೆಲ್ಲ ಹನಿಗವಿತೆಯ ಸಾಲು ಮಲೆನಾಡು ಹೊದ್ದಿರಲು ಬಿಳಿ ಹಿಮದ ಶಾಲು. ಏನೋ ಟ್ರಕ್ಕಿಂಗ್ ಮಾಡ್ತೀನಿ ಬೆಳಗ್ಗೆ ಅಂತ ಕರ್ಕೊಂಡ್ ಬಂದವ್ರೆ. ನೋಡಿದ್ರೆ ಇಲ್ಲಿ ಕಂಟ ಏನು ಇಲ್ಲ. ಇಲ್ಲಿ ಮಗು 4 ಗಂಟೆಗೆ ಫೋನ್ ಮಾಡ್ಬಿಟ್ಟು ಬಾಲ ಟ್ರಕ್ಕಿಂಗ್ ಹೋಗುವಂದ್ರೆ ಹಾಲ್ ಕಾಯಿಸ್ತಾ ಇದೀನಿ, ಹಾಲ್ ಕುಡಿಬೇಕು ಅಂತ ಅಂದ. ಆಮೇಲೆ ಅವ್ರ ಅಪ್ಪ ಫೋನ್ ಮಾಡವ್ರೆ, ನನ್ ಮಗು ಎಲ್ಲ ಕಾಣಿಸ್ತಾ ಇಲ್ಲ ಅಂತ ಬೆಳಗ್ಗೆ. ಟ್ರಕ್ಕಿಂಗ್ ಅಂದ್ರೆ ಯಾವ ತರ ಮಾಡೋದು ಅಂದ್ರೆ ನೋಡಿ ಹೇಳ್ತೀನಿ. ಈಗ ನಾನು ದಾರಿ ಅಂತೂ ಗೊತ್ತಿಲ್ಲ, ಕೊಟ್ನಲ್ಲಿ ನುಗ್ತಾ ಇರ್ಬೇಕು ಅಷ್ಟೇ. ಮಗು ಉಸಾರ್ಕೊಂಡು ಬಿದ್ದಿದಂದ, ದಾರಿ ಅಂತೂ ಗೊತ್ತಿಲ್ಲ, ಸುಮ್ನೆ ನುಗ್ತಾ ಇರ್ಬೇಕು. ಎಕಡೆ ಜಾಗ ಸಿಗ್ತದ ಆ ಕಡೆ ಎಲ್ಲ ನುಗ್ಬೇಕು. ಒಟ್ನಲ್ಲಿ ಮಾತ್ರ ಒಳ್ಳೆ ಪ್ಲೇಸ್, ಒಳ್ಳೆ ಜಾಗ ಇದು. 4 ಗಂಟೆಗೆ ಮನೆ ಬಿಟ್ರು ನಾವ್ ಇನ್ನೂ ಟಾಪ್ ಹತ್ತಿ ಇನ್ನೂ ಕೆಳಗೆ ಒದ್ದಾಡ್ತಾ ಇದೀವಿ ಅಂದ್ರೆ ಒಳ್ಳೆ ಕ್ರೇಜಿ ವಿಡಿಯೋ ಅನ್ಕೊಳ್ಳಿ ಮಾತ್ರ. ಮಸ್ತ್ ಮಸ್ತ್ ಮಸ್ತ್. ಇನ್ನೊಂದು ಒಳ್ಳೆ ಕ್ರೇಜಿ ಟ್ರಕ್ಕಿಂಗ್. ಈಗ ಇನ್ನೊಂದು ಟ್ರಕ್ಕಿಂಗ್ ಇನ್ನೊಂದು ವಾರದಲ್ಲಿ ಏನ್ ಹೇಳಿ ಏನ್ ಭಾನುವಾರ ಹೊಡೆದತ್ತು ಈ ತರ ಒಂದು ಟ್ರಕ್ಕಿಂಗ್ ಮಾಡಿಲ್ಲ ಅಂದ್ರೆ ಭಾನುವಾರ ಕಂಪ್ಲೀಟ್ ಆಗಲ್ಲ ಅಂತ ಈಗ ಅನ್ಸ್ತೈತೆ. ಭಾನುವಾರ ಅಂತೂ ಯಾವ್ದಾರ ಒಂದು ಟ್ರಕ್ಕಿಂಗ್ ಮಾಡ್ತಾ ಇರ್ಬೇಕು. ಒಳ್ಳೆ ವ್ಯೂ ಗಾಯ್ಸ್, ಮಾತ್ರ ಮಸ್ತ್. ಅಪ್ಪ ಸುಸ್ತಾಯ್ತೈತೆ ಮಾತ್ರ. ಇನ್ನು ಒಳ್ಳೆ ಮ್ಯಾಗಡೆ ವ್ಯೂ ಪಾಯಿಂಟ್ ಐತಂತೆ, ಹೋಗೋಣ ಬನ್ನಿ. ನಾವು 4 ಗಂಟೆಲಿ ಹತ್ತೋರು ನೋಡಿ. ಅದು ಒಳ್ಳೆ ಆರಾಮ ಇಲ್ಲೇ ಇರ್ಬೇಕು ಅನ್ಸ್ತದೆ ಗಾಯ್ಸ್. ಮಾತ್ರ ಒಳ್ಳೆ ಪೀಸ್ ಅದ ಜಾಗ, ಯಾರ ಟೆನ್ಷನ್ ಇಲ್ಲ. ಪ್ಲಾನ್ ಮಾಡ್ತಾ ಇದೀನಿ ಗಾಯ್ಸ್, ಅತಿ ಶೀಘ್ರದಲ್ಲೇ ಬರ್ತೀನಿ. ಅಪ್ಪ ಒಳ್ಳೆ ವ್ಯೂ ಐತೆ ಅನ್ಕೊಳ್ಳಿ ಮಾತ್ರ, ಒಳ್ಳೆ ವ್ಯೂ ಐತೆ ಅನ್ಕೊಳ್ಳಿ ಮಾತ್ರ. ನೋಡಿ ಮ್ಯಾಕ್ ಹೋಗೋಣ ಬನ್ನಿ. ಆಯ್ತು, ಓ ಮಳೆ ಲೋ, ಏನಾದ್ಲೋ ಯಪ್ಪ. ಏನ್ ಹೇಳಿ ಇದು? ಯಾವ ಚಿಕ್ಕಮಂಗ್ಳೂರ್ಗೆ ಏನ್ ಕಮ್ಮಿ ಐತೆ ನಮ್ಮ ರಾಮನಗರ? ಚಿಕ್ಕಮಂಗ್ಳೂರು ಇಲ್ಲ ಈ ತರ ನೋಡಿ. ದಿಸ್ ಈಸ್ ದ ವ್ಯೂ ಆ್ಯಂಡ್ ಪ್ಲೇಸ್. ಅಂದರೆ ಆ್ಯಕ್ಚುಲಾಗಿ ನಾವು 200-300 ಕಿಲೋಮೀಟ್ರ್ ಹೋಗ್ತೀವಿ ದೂರ, ಏನಿಲ್ಲ, ಫುಲ್ ಫಾಗು. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇರೋ ಥರನೇ ರಾಮನಗರದಲ್ಲಿದೆ. ಬೆಂಗಳೂರಿಂದ ಕೇವಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ನಿಮ್ಗೆ ಇಲ್ಲಿಗೆ ಬರೋದಕ್ಕೆ ಒಂದು 50 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಬಟ್ ಆದರೆ ಒಳ್ಳೆ ವ್ಯೂ ಇದೆ, ಒಳ್ಳೆ ಫಾಗಲ್ಲೇ ಕಳೆದೋಗ್ತೀರಾ, ಮಂಜಲ್ಲೇ ತುಂಬಿರೋ ಥರ ಅನಿಸುತ್ತೆ ನಿಮಗೆ. ಬಟ್ ಮಾನ್ಸೂನಲ್ಲಿ ಮಾತ್ರ ನೀವು ಬರೋದು ತುಂಬ ಒಳ್ಳೆ. ಸೊ ಗೈಸ್, ರಾಮನಗರದಲ್ಲೇ ಬೆಸ್ಟ್ ಪ್ಲೇಸ್ಗಳು ಐತೆ. ಬಟ್ ನಮ್ಗೆ ಗೊತ್ತೇ ಇಲ್ಲ, ಇನ್ನೂ ಬೇಜಾನ ರೌಂಡ್ ಹೊಡೆಯೋಣ. ಯಾವುದೇ ಕಾಲೇಜು ಟೆನ್ಷನ್ ಇಲ್ಲ, ಯಾವುದೇ ಎಕ್ಸಾಮ್ ಟೆನ್ಷನ್ ಇಲ್ಲ. ಏನೇ ಇದ್ರು ಇನ್ಮೇಲೆ ಸುತ್ತಾಡೋ ತಿರುಗೋ ಮಜಾ. ಅಂದರೆ ಫ್ರೀ ಟೈಮಲ್ಲೆಲ್ಲ ಮಿಸ್ ಮಾಡ್ಕೊಂಬೇಡಿ. ನೋಡ್ರಿ ಒಂದು ವ್ಯೂ ತೋರಿಸಿ. ಎಲೆ ಎಲೆಗಳ ಮೇಲೆಲ್ಲ ಹನಿಗವಿತೆಯ ಸಾಲು ಮಲೆನಾಡು
ಹೊದ್ದಿರಲು 50 ರೂಪಾಯಿ ಆಗ್ಬೋದು ನಿಮಗೆ. 5,000 ಕೊಟ್ಬಿಟ್ಟು ಚಿಕ್ಕಮಂಗ್ಳೂರ್ಗೆ ಹೋಗೋ ಬದಲು 50 ರೂಪಾಯಿ ಕೊಟ್ಬಿಟ್ಟು ರಾಮನಗರ ಹಂದಿಗುಂದಿ ಬೆಟ್ಟಕ್ಕೆ ಬನ್ನಿ. ಹಂದಿಗುಂದಿ ಬೆಟ್ಟ ಬನ್ರಿ, ರಾಮದೇವ್ರ ಬೆಟ್ಟ ನೋಡ್ರಿ, ರೇವಣ ಸಿದ್ದೇಶ್ವರ ಬೆಟ್ಟ ಇದೆ. ಎಲ್ಲದಕ್ಕಿಂತ ಬೆಸ್ಟ್ ಟ್ರಕ್ ನೋಡ್ಬೇಕಂದ್ರೆ ಒಡೆಮಲೆ. ಟೈಮ್ ನೋಡಿ, ಟೈಮು 7:38. ಒಳ್ಳೆ ಫಾಗು. ನೀವು 8 ಗಂಟೆಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಈ ತರ ವೆದರ್ನ? ನಾವು ಖರ್ಚು ಮಾಡಿರೋದು ಇಲ್ಲಿಗೆ ಬರಕ್ಕೆ ನಾವು ಖರ್ಚು ಮಾಡಿರೋದು ಬರೀ 50 ರೂಪಾಯಿ. 50 ರೂಪಾಯಿ ಅಷ್ಟೇ. 50 ರೂಪಾಯಿ ಒಂಟಿ ಅಷ್ಟೇ. ಒಂದು ಟೀಯಲ್ಲಿ ನಾವು ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮನ್ ಬ್ಯೂಟಿ ನೋಡ್ಗುರು. ರಾಮನಗರ ಏನಕ್ಕೆ ಫೇಮಸ್ ಅಂದ್ರೆ ನೋಡಿ, ಇವಕ್ಕೆ ಟ್ರೈ ಮಾಡೋಣ ಪಾಪ. ಏನೋ ಇದು ಏನೋ ಫುಲ್ ಫಾಗ್ ಇದು, ಯಾವುದೋ ವ್ಯೂ ಇದೆಲ್ಲ ಅಲ್ಲಿ. ಯಪ್ಪ ನಾವು ರಾಕಿನ ತಳ್ಬಿಟ್ರೆ ಹೆಂಗಿರ್ತವೆ, ಒಳ್ಳೆ ಕಂಟೆಂಟ್ ವಿಡಿಯೋ ಸಿಗ್ತಿರು. ಆಮೇಲೆ ಸುಮ್ನಿರಪ್ಪ, ಈಗಿನ ಕಾಲ ರಾಕಿನ ಇಲ್ಲಿಂದ ಕೆಳಗೆ ತಳ್ಳೋದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿಗ್ತದೆ. ಪ್ರತಿಯೊಬ್ರು ಮನೆಯಲ್ಲೂ ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಕನ್ನಡಿಗ ಆಕಾಶ, ಏ ಲೌಡೆ ನೀನ್ ಬಿಡ, ಅವ್ನ್ ಬಿಡ ನೀನು. ಇಲ್ಲಿ ನೋಡಿ ಫುಲ್ ಈಗ ಫಾಗ್ ಎಲ್ಲ ಕಮ್ಮಿ ಆದ್ಮೇಲೆ ಯಾವ ತರ ಕಾಣಿಸ್ತದೆ ಅಂದ್ರೆ ಲಾಸ್ಟ್ ಈ ತರ ಕಾಣಿಸ್ತೈತೆ. ಸೊ ಒಂದು ಒಳ್ಳೆ ನಿದ್ದೆ ಮಾಡ್ಕೊಂಡು ಇವಾಗ ಇಳಿತಾ ಇದೀವಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಮಾತ್ರ, ಮಸ್ತ್. ಇಲ್ಲಿ ನೋಡಿ ಎಲ್ಲ ಫಾಗ್ ಎಲ್ಲ ಕಮ್ಮಿ ಆಯ್ತು. ಸೊ ಏನಾರು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಬೇಕು. ನಮ್ಮ ಕೈಲಿ ಏನಾಗಲ್ಲ ಅದನ್ನೇ ಮಾಡಬೇಕು. ಏನು ಹೇಳಿ, ನಮ್ಮ ಕೈಲಿ ಏನಾಗಲ್ಲ ಅದನ್ನೇ ಮಾಡಬೇಕು ಜೀವನದಲ್ಲಿ. ನೋಡಿ, ನಮ್ಮ ಸೊಸೆ ಸೂಸೈಡ್ ಮಾಡ್ಕೊಳ್ಳುವ ಅಂತ ಬಂದ್ಬಿಟ್ಟು ಅವ್ನು ಇಲ್ಲಿಗೆ. ಇವತ್ತೊಂದು ಜೀವ ಬೇರೆ ಕಾಪಾಡಿದ್ದೀನಿ ನಾನು. ಇವಾಗೆಲ್ಲ ಫಾಗ್ ಎಲ್ಲ ಕಮ್ಮಿ ಆಗ್ಬಿಟ್ಟೈತೆ ಮಾತ್ರ. ಅಲ್ಲಿ ಏನಾದರೂ ಒಂದು ಜಾತ್ರೆ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ. ಯಪ್ಪ 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 ಒಳ್ಳೆ. ನೆಕ್ಸ್ಟು ಇನ್ನೊಂದು ಯಾವ್ದಾರ ಒಂದು ನಮ್ಮ ಚೋಟು ಹೇಳ್ತಾನೆ. ಚೋಟು ಇದೆಲ್ಲ ನಮ್ಮ ಕರ್ಕೊಬಂದಿರೋದೇ ಚೋಟು. ನೋಡೋಕೆ ಅಷ್ಟು ಇರ್ಬೋದು, ಬಟ್ ತಲೆ ಐತಲ್ಲ ಚೋಟು ನನ್ನ ಮಗಂದು. ಅಲ್ಲಿಬ್ರು ಇವನು ಇವನು ನೋಡಕ್ಕೆ ಹಿಂಗೆ ಚೋಟು ಇರ್ಬೋದು, ಬಟ್ ಏನು ಹೇಳಿ ಜಾಗಗಳು ಇರೋದು. ಯಪ್ಪ ಮಸ್ತು ಜಾಗಗಳೈತೆ ಮಾತ್ರ. ಗೈಸ್ ಎಲ್ಲ ಟ್ರೆಕ್ಕಿಂಗ್ ಮಾಡಿ ಇಳಿತಾ ಇದೀವಿ. ಒಳ್ಳೆ ಯಪ್ಪ ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಯ್ತು ಮಾತ್ರ. ನೆಕ್ಸ್ಟ್ ವಾರ ಇನ್ನೊಂದು ಟ್ರೆಕ್ಕಿಂಗ್ ಮಾಡ್ತೀನಿ ಮಾತ್ರ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನೋಡಿ. ಒಳ್ಳೆ ಜಾಗ ಹೆಂಗೈತೆ. ಆವು 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 ಗಾಯ್ಸ್, ಆವು ಆವು ನೋಡಿ. ಫಾನ್ ಫಾನ್ ಸ್ವಲ್ಪ. ಸೊ ಗಾಯ್ಸ್ ಸಿಕ್ಕಾಪಟ್ಟೆ ಸುಸ್ತಾಗೈತೆ. ನಾನು ಕೆಳಗಡೆ ಹೋಗ್ಬಿಟ್ಟು ಸಿಗ್ತೀನಿ. ಕೆಳಗಡೆ ಹೋಗ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಗಾಯ್ಸ್ ಹಂಗೂ ಹಿಂಗೂ ಟ್ರೆಕ್ಕಿಂಗ್ ಮಾಡ್ಕೊಂಡು ಈ ಗುಡ್ಡೆನ ಬಂದಾಯಿತು ಕೆಳಗಡೆ. ಸೊ ಈಗ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್ ಮಾಡ್ಬಿಡ. ಬಾಯ್ ಬಾಯ್ ಮಚ್ಚಿ, ಬಾಯ್ ಮಾಡ. ಲಾಕ್ ಮಾಡ. ಬಾಯ್ ಮಾಡ. ಇನ್ಮೇಲೆ ಭಾನುವಾರದ್ದು ಬರೋಕೆ ನಾವು ರೆಡಿ ಆಗಿರ್ತೀವಿ, ನೋಡೋಕೆ ನೀವು ರೆಡಿಯಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾರು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗುವ. ಬಾಯ್. ಈ ಟ್ರೆಕ್ಕಿಂಗಿಗೆ ಯಾರಾದರೂ ಬರೋಕ್ಕೂ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಪ್ರಕೃತಿ ತುಂಬ ಚೆನ್ನಾಗಿದೆ, ಯಾರು ಬಂದು ಹಾಳು ಮಾಡೋಕ್ಕೆ ಹೋಗಬೇಡಿ. ಪ್ಲಾಸ್ಟಿಕ್ ಯಾರು ತರಕ್ಕೆ ಹೋಗಬೇಡಿ. ಬಂದರೆ ಸ್ಟೀಲಿನ ಬಾಟ್ಲು ತೊಗೊಂಡು ಬನ್ನಿ, ಪ್ಲಾಸ್ಟಿಕ್ ಯಾರು ತರಕ್ಕೆ ಹೋಗಬೇಡಿ. ಯಾರು ಗಲೀಜು ಮಾಡೋಕ್ಕೆ ಟ್ರೈ ಮಾಡಬೇಡಿ. ಅಲ್ಲಿ ಆದಷ್ಟು ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ. ಕಾಡನ್ನು ಉಳಿಸಿ, ನಾಡನ್ನು ಬೆಳೆಸಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್, ಬಾಯ್.